28 ಲೋಕಸಭಾ ಕ್ಷೇತ್ರಗಳಿಗೂ ಕಾಂಗ್ರೆಸ್ ಪಟ್ಟಿ ರೆಡಿ ಆಗಿದೆ. ಸಂಭಾವ್ಯ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಾಲಿ 10 ಕ್ಷೇತ್ರವನ್ನ ಬಿಟ್ಟು ಉಳಿದಂತಹ 15 ಕ್ಷೇತ್ರದ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಉಳಿದಂತಹ 15 ಕ್ಷೇತ್ರ, ಇನ್ನ 3 ಕ್ಷೇತ್ರಗಳನ್ನ ಬಿಡಲಾಗಿದೆ. ಅದು ಹಾಸನ, ಮಂಡ್ಯ. ಈ ರೀತಿಯಾಗಿ ಜೆಡಿಎಸ್ ಹಾಲಿ ಸಂಸದರಿರುವಂತಹ ಕ್ಷೇತ್ರವನ್ನ ಬಿಡಲಾಗಿದೆ. ಸಂಭಾವ್ಯ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇಲ್ಲಿ ಪ್ರಮುಖವಾಗಿ ಒಟ್ಟು 28 ಕ್ಷೇತ್ರಗಳ ಪೈಕಿ ಹಾಲಿ 10 ಜನ ಸಂಸದರ ಕ್ಷೇತ್ರಗಳನ್ನ ಬಿಟ್ಟು ಉಳಿದಿರುವಂತಹ ಕ್ಷೇತ್ರಗಳಿಗೆ ಪಟ್ಟಿಯನ್ನ ಅಂತಿಮ ಮಾಡಿರುವಂತದ್ದು. ಮಾರ್ಚ್ 11ಕ್ಕೆ ಇದೇ ಪಟ್ಟಿ ದೆಹಲಿಯನ್ನ ತಲುಪುತ್ತೆ. ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗೋದು, ಇದೇ ಪಟ್ಟಿಯನ್ನ ಕಳಿಸಲಾಗುತ್ತೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂತ ಲಿಸ್ಟ್. ಯಾರು ಇಲ್ಲಿ ಅಭ್ಯರ್ಥಿಗಳಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಲಿಸ್ಟ್ ಸಿಕ್ಕಿದೆ. ಮಂಡ್ಯ, ಹಾಸನ ಬಿಟ್ಟು ಉಳಿದ ಎಲ್ಲಾ ಕ್ಷೇತ್ರದ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ನಿಂದ 25 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದೆ. ನ್ಯೂಸ್ 18 ನಲ್ಲಿ ಕಾಂಗ್ರೆಸ್ ಸಂಭಾವ್ಯ ಆಕಾಂಕ್ಷಿಗಳ ಪಟ್ಟಿಯ ಒಂದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಲಿಸ್ಟ್ ನಮ್ಮ ಬಳಿ ಸಿಕ್ಕಿರುವಂತದ್ದು ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೆಡಿಎಸ್ ಕೇಳಿರುವಂತಹ 10 ಕ್ಷೇತ್ರಗಳಿಗೂ ಕಾಂಗ್ರೆಸ್ ಪಟ್ಟಿ ರೆಡಿ ಮಾಡಲಾಗಿದೆ. ಹಾಲಿ 10 ಕ್ಷೇತ್ರವನ್ನ ಬಿಟ್ಟು ಉಳಿದಿರುವಂತಹ ಕ್ಷೇತ್ರಗಳಿಗೆ ಕೈಪಟ್ಟಿ ಸಿದ್ಧವಾಗಿದೆ. ಹಾಗೆ ಜೆಡಿಎಸ್ ನ ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳನ್ನ ಬಿಡಲಾಗಿದೆ. ಈ ಒಂದು ಲಿಸ್ಟ್ ನಲ್ಲಿ ಉಳಿದಂತೆ ಇನ್ನೆಲ್ಲಾ ಕ್ಷೇತ್ರಗಳಿಗೂ ಕೂಡ ಯಾರೆಲ್ಲ ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ ಆ ಒಂದು ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಇದೆಲ್ಲರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಲೋಕಸಭಾ ಎಲೆಕ್ಷನ್ಗೆ ಸಿದ್ಧವಾಗಿದೆ. ಪಟ್ಟಿಯನ್ನ ಕೂಡ ರೆಡಿ ಮಾಡಿದೆ. ಸ್ಕ್ರೀನಿಂಗ್ ಕಮಿಟಿಗೆ ಹೋಗಿ ಅಲ್ಲಿ ಫೈನಲ್ ಆಗೋದು ಒಂದೇ ಬಾಕಿ ಉಳಿದಿದೆ ಅನ್ಸುತ್ತೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಸ್ವಲ್ಪ ಮುಂಚಿತವಾಗಿನೇ, ಬಿಜೆಪಿಗಿಂತ ಮುಂಚಿತವಾಗಿನೇ ಮತ್ತು ಭರ್ಜರಿಯಾಗಿ ಒಂದು ವೇದಿಕೆಯನ್ನ ಸಜ್ಜುಗೊಳಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟಿದೆ ಮತ್ತು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿದೆ ಅಂತ ಹೇಳ್ಬೋದು. ಅಂದ್ರೆ 2ನೇಯ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆ ಇವತ್ತೇನು ನಡೀತು, ಈ ಸಭೆಯಲ್ಲಿ ಸಂಭಾವ್ಯರ ಒಂದು ಪಟ್ಟಿಯನ್ನ ಕೆಪಿಸಿಸಿ ತಯಾರು ಮಾಡಿದೆ. ಅಂದ್ರೆ ಮಾರ್ಚ್ 11ರಂದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ಸ್ಕ್ರೀನಿಂಗ್ ಕಮಿಟಿ ಸಭೆ ಏನಾಗುತ್ತೆ, ಆ ಸಭೆಯ ಮುಂದೆ ಈ ಪಟ್ಟಿಯನ್ನ ರಾಜ್ಯ ಮುಖಂಡರು ಇಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಸಂಭಾವ್ಯ ಪಟ್ಟಿಯನ್ನು ನೋಡಿ ಅಂತಿಮವಾಗಿರ್ತಕ್ಕಂತಹ ಒಂದು ಪಟ್ಟಿಯನ್ನ ತಯಾರು ಮಾಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಅದಕ್ಕೆ ಕಾಂಗ್ರೆಸ್ ಮುಖಂಡರು ಹೇಳ್ತಾನೆ ಬಂದಿದ್ರು, ಮಾರ್ಚ್ 10ರ ಒಳಗಡೆ ಜೆಡಿಎಸ್ ಜೊತೆಗೆ ಸೀಟು ಹಂಚಿಕೆ ವಿಚಾರ ಆಗಿರ್ಬೋದು, ಅಭ್ಯರ್ಥಿ ಒಂದು ಆಯ್ಕೆ ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ತಯಾರು ಮಾಡ್ತೇವೆ ಅಂತಕ್ಕಂಥದ್ದು. ಹೀಗಾಗಿ ಇದೇ ಮಾರ್ಚ್ 11ರಂದು ಏನೋ ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ನಡೆಯುತ್ತೆ. ಆ ಕಮಿಟಿಯಲ್ಲಿ ಅಂತಿಮವಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳ ಪಟ್ಟಿ ಹೊರಬೀಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕಾಂಗ್ರೆಸ್ ಮುಖಂಡರು ಸಭೆ ಬಳಿಕ ಹೇಳಿರ್ತಕ್ಕಂಥ ವಿಚಾರ ಆದ್ರೆ ಏನೊಂದು 13 ಕ್ಷೇತ್ರಗಳೇನಿದೆ, ಜೆಡಿಎಸ್ ನ ಒಂದು 3 ಕ್ಷೇತ್ರಗಳಾಗಿರ್ಬೋದು, ಕಾಂಗ್ರೆಸ್ ನ ಒಂದು ಹಾಲಿ ಸಂಸದರಿರ್ತಕ್ಕಂಥ 10 ಕ್ಷೇತ್ರಗಳಾಗಿರ್ಬೋದು, ಈ 13 ಕ್ಷೇತ್ರಗಳನ್ನ ಹೊರತುಪಡಿಸಿ 15 ಕ್ಷೇತ್ರಗಳಿಗೆ ಸಂಭಾವ್ಯರ ಪಟ್ಟಿಯನ್ನ ಕಾಂಗ್ರೆಸ್ ಇವತ್ತಿನ ಒಂದು ಚುನಾವಣಾ ಸಮಿತಿಯಲ್ಲಿ ರೆಡಿ ಮಾಡಿದೆ. ಅಂದ್ರೆ ಒಂದೊಂದು ಕ್ಷೇತ್ರಕ್ಕೂ ಕೂಡ 2 ರಿಂದ 5 ಜನಗಳು ಕೂಡ ಆಕಾಂಕ್ಷಿಗಳಿದ್ದಾರೆ. ಈ ಎಲ್ಲ ಆಕಾಂಕ್ಷಿಗಳ ಪಟ್ಟಿಯನ್ನ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರು ನಮಗೆ 3 ರಿಂದ 4 ಕ್ಷೇತ್ರಗಳು ಬೇಕೇ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಇವತ್ತಿನ ಒಂದು ಸಭೆಯಲ್ಲಿ ಇಟ್ಟಿದ್ದಾರೆ. ಅದು ಬೀದರ್ ಆಗಿರ್ಬೋದು, ಬೆಂಗಳೂರು ಕೇಂದ್ರ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು ಮತ್ತು ಹಾವೇರಿ ಆಗಿರ್ಬೋದು, ಈ 4 ಕ್ಷೇತ್ರಗಳು ನಾವು ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಪಟ್ಟ ಹಿಡಿದಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಮಹಿಳಾ ಘಟಕದಿಂದ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು ಅಂತಕ್ಕಂಥ ಒಂದು ಪಟ್ಟು ಕೂಡ ಇದೆ. ಹೀಗಾಗಿ ಜೆಡಿಎಸ್ಗೆ ಒಂದ್ ಕಡೆ ಸೀಟು ಹಂಚಿಕೆ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಬಗೆಹರಿದಿಲ್ಲ. ಅದನ್ನು ಕೂಡ ನಿವಾರಣೆ ಮಾಡತಕ್ಕಂಥ ವಿಚಾರ ಆಗಿರ್ಬೋದು, ಜೊತೆಗೆ ಯಾರ್ಯಾರು ಅಲ್ಪಸಂಖ್ಯಾತರಿಗೆ ಯಾವ ಕ್ಷೇತ್ರಗಳು ನೀಡಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು, ಮಹಿಳೆಯರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಾ ಅಂತಕ್ಕಂಥ ವಿಚಾರ ಆಗಿರ್ಬೋದು. ಇದರ ನಡುವೆನೇ ಒಂದು ಸಂಭಾವ್ಯ ಪಟ್ಟಿಯನ್ನು ತಯಾರು ಮಾಡಲಾಗಿದೆ. 11ರ ಮುಂದೆ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಹೈಕಮಾಂಡ್ ಮಾರ್ಚ್ 11ರಂದು ಕೈಗೊಳ್ಳಲಿದೆ. ಪೃಥ್ವಿರಾಜ್. ಸರ್, ಶ್ರೀನಿವಾಸ್ ಅಳಕಟ್ಟಿ, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳನ್ನ ಬಿಟ್ಟು ಮತ್ತೆ ಕಾಂಗ್ರೆಸ್ ನಲ್ಲಿ ಇರುವಂತಹ ಹಾಲಿ 10 ಸಂಸದರನ್ನ ಬಿಟ್ಟು ಉಳಿದಂತಹ ಕ್ಷೇತ್ರಗಳಿಗೆ ಪಟ್ಟಿಯನ್ನ ಅಂದ್ರೆ ಆಕಾಂಕ್ಷಿತರನ್ನ ಫೈನಲ್ ಮಾಡಿದ್ದಾರೆ. ಇದರಲ್ಲಿ ಯಾವ್ದಾದ್ರೂ ಅಚ್ಚರಿ ಪಡುವಂತಹ ಹೆಸರುಗಳಿದೆಯಾ? ಇವರು ಸ್ಪರ್ಧೆ ಮಾಡಲ್ಲ ಅನ್ಕೊಂಡಿದ್ವಿ, ಆದ್ರೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅನ್ನುವರ ಹೆಸರು?
ಪೃಥ್ವಿರಾಜ್, ಇದರಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದಿಷ್ಟು ಹೆಸರುಗಳು ಈ ಒಂದು ಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಬೆಳಗಾವಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ನೋಡಿದಾಗ ಏನು ರೆಬಲ್ ಶಾಸಕ ಏನು ಕಾಂಗ್ರೆಸ್ ಅನ್ನ ಬಿಟ್ಟೇ ಬಿಡ್ತಾರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತಾರೆ ಅಂತಕ್ಕಂಥ ಮಾತುಗಳು ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೇಳಿ ಬರ್ತಾ ಇತ್ತು. ಈ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಸೇರಿದೆ ಅಂತ ಹೇಳ್ಬೋದು. ಜೊತೆಗೆ ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸಹೋದರ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರಿದೆ. ಅಷ್ಟೇ ಅಲ್ಲ, ಹಾಲಿ ಶಾಸಕಿ ಆಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರ ಒಂದು ಹೆಸರನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ. ಅಂದ್ರೆ ಇಂಥ ಒಂದಿಷ್ಟು ಅಂದ್ರೆ ಪ್ರಶಾಂತ್ ದೇಶಪಾಂಡೆ ಆಗಿರ್ಬೋದು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ RV ದೇಶಪಾಂಡೆ ಅವರ ಪುತ್ರ ಆಗಿರ್ತಕ್ಕಂಥ ಪ್ರಶಾಂತ್ ದೇಶಪಾಂಡೆ ಅವರ ಹೆಸರು ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಆಶ್ಚರ್ಯ ಪಡ್ತಕ್ಕಂಥ ಕೆಲವೊಂದಿಷ್ಟು ಹೆಸರುಗಳು ಕೂಡ ಈ ಒಂದು ಪಟ್ಟಿಯಲ್ಲಿದೆ. ಅಂದ್ರೆ ಕೋಳಿವಾಡ್ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಬೇಡಿಕೆ ನೆಟ್ಟಿದ್ರು. ಜೊತೆಗೆ HK ಪಾಟೀಲ್ ಅವರ ಸಹೋದರ ಆಗಿರ್ತಕ್ಕಂಥ DR ಪಾಟೀಲ್ ಅವರು ಕೂಡ ಹೆಸರು ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಮಾಜಿ ಸಚಿವ ಮತ್ತು ಮಾಜಿ ಶಾಸಕ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಹೆಸರು ಧಾರವಾಡ ಕ್ಷೇತ್ರದಿಂದ ಕೇಳಿ ಬರ್ತಾ ಇದೆ. ಅಂದ್ರೆ ಅಂತಿಮವಾಗಿ ಒಂದೊಂದು ಕ್ಷೇತ್ರಕ್ಕೂ ಕೂಡ 2 ರಿಂದ 3 ಜನ ಆಕಾಂಕ್ಷಿಗಳಿದ್ದಾರೆ. ಇದು 11ರಂದು ಸ್ಕ್ರೀನಿಂಗ್ ಕಮಿಟಿನೇ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡಿಕೆಶಿಯಿಂದ ಇಡಿ ಪ್ರಕರಣ ರದ್ದು ಕೋರಿ ಅರ್ಜಿ ವಿಚಾರಣೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಡಿಕೆಶಿ ಅರ್ಜಿ ವಿಚಾರಣೆ ನಡೆಯಿತು. ಇಡಿ ಸಮನ್ಸ್ ಮೂಲ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಇದು. ಡಿಕೆಶಿಯಿಂದ ಇಡಿ ಪ್ರಕರಣ ರದ್ದು ಕೋರಿ ಅರ್ಜಿ ಏನ್ ಸಲ್ಲಿಸಿದ್ರು ಅದರ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಡಿಕೆಶಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ನಡೀತಾ ಇದೆ. ಇಡಿ ಸಮನ್ಸ್ ಮೂಲ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಇದು. ಅದರ ವಿಚಾರಣೆ ಈಗ ನಡೀತಾ ಇರುವಂತದ್ದು. ಡಿಕೆಶಿ ವಿರುದ್ಧ 276C, 277 IT ಆಕ್ಟ್, 120B IPC ಅಡಿ ಕೇಸ್ ದಾಖಲಾಗಿತ್ತು. ಡಿಕೆ ಶಿವಕುಮಾರ್ ಜೊತೆಗೆ 4 ಆಪ್ತರು ಸಲ್ಲಿಸಿದ್ದಂತ ಅರ್ಜಿ ಇದು. ಸಚಿವ ಡಿಕೆಶಿ ಪರ ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ವಿಚಾರಣೆಗೆ ಬಂದಿತ್ತು, ನಂತರ ಇವತ್ತಿಗೆ ಮುಂದೂಡಲಾಗಿತ್ತು. ಸೊ ಹೀಗಾಗಿ ಇವತ್ತು ಏನ್ ನಡೀತಾ ಇದೆ ಹೈಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ, ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ಒಟ್ಟು IT ಮತ್ತು ಇಡಿ ಇಲಾಖೆ ಸಲ್ಲಿಸಿದಂತ ಒಟ್ಟು 4 ಪ್ರಕರಣಗಳಲ್ಲಿ ಈಗ ಆಲ್ರೆಡಿ 3 ಪ್ರಕರಣದಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು.